ಜೋಳದ ರೊಟ್ಟಿ ಮಾಡಿ ತೋರಿಸಿ ಅಂತ ತುಂಬ ಜನ ಕೇಳ್ತಾಯಿದ್ರು. ಜೋಳದ ರೊಟ್ಟಿ ಮಾಡೋಕ್ಕೆ ನಾನು ಈ ಗ್ಲಾಸಲ್ಲಿ 1 ಗ್ಲಾಸ್ ನೀರನ್ನ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಈ ನೀರಿಗೆ ನಾವೇನು ಉಪ್ಪು ಗಿಪ್ಪು ಏನೂ ಹಾಕೋದಿಲ್ಲ, ಸಪ್ಪೆನೇ ಮಾಡ್ಕೊತೀವಿ. ಮತ್ತು ಜೋಳದ ಹಿಟ್ಟು ಕೂಡ ಈ ಬಟ್ಲಲ್ಲಿ 4 ಬಟ್ಲಾಗಷ್ಟು ತೊಗೊಂಡು ಇಟ್ಕೊಂಡಿದ್ದೀನಿ. ಹೀಗೆ ನಾವು ಗ್ಯಾಸ್ ಇದು ಕಟ್ಟೆ ಮೇಲೆ ಮಾಡೋದ್ರಿಂದ ಕಟ್ಟೆ ಮೇಲೆ ಹಾಕಿಟ್ಕೊಂಡಿದ್ದೀನಿ. ನೀರು ಸ್ವಲ್ಪ ಈ ಥರ ಚೆನ್ನಾಗಿ ಕುದಿಬೇಕು, ಗುಳ್ಳೆ ಗುಳ್ಳೆ ಬರೋವರೆಗೂ ಕುದಿಸ್ಬೇಕು ನೀರನ್ನ. ಈಗ ನೀರು ಕುದೀತಾ ಇದೆ. ನೀರನ್ನ ಈ ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊಬೇಕು. ಕೆಲವೊಬ್ಬರು ಮುದ್ದೆ ಮಾಡಿ ಮಾಡ್ಕೊತಾರೆ. ಅವು ಹಿಟ್ಟು ತುಂಬ ಚೆನ್ನಾಗಿತ್ತು ಅಂತಂದರೆ ಹಿಂಗೆ ಡೈರೆಕ್ಟಾಗೆ ಮಾಡ್ಕೊಬೋದು, ಮುದ್ದೆ ಮಾಡೋ ಅವಶ್ಯಕತೆ ಏನಿಲ್ಲ. ಡೈರೆಕ್ಟ್ ಹಿಟ್ಟಿಗೆ ಹಾಕಿ ಕಲಿಸ್ಕೊಬೋದು. ಆ ಥರನೂ ಮಾಡ್ಬೋದು, ಈ ಥರ ಮಾಡ್ಬೋದು. ನಮ್ಮ ಮನೇಲಿ ಇದೇ ಥರನೇ ನಾವು ಹೆಚ್ಚಾಗಿ ಮಾಡೋದು. ಇದನ್ನ ಚೆನ್ನಾಗಿ ನೀರೆಲ್ಲ ಹಾಕಿ ಸಾಫ್ಟಾಗಿ ನಾದ್ಕೋಬೇಕು. ಇದು ಸ್ವಲ್ಪ ತುಂಬ ಬಿಸಿ ಇರುತ್ತೆ. ಬಿಸಿ ಸ್ವಲ್ಪ ಕೈಯೆಲ್ಲ ಹಸಿ ಒದ್ದೆ ಮಾಡಿಕೊಂಡು, ತಣ್ಣೀರು ಒದ್ದೆ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು. ಹೀಗೆ 2 ಕೈ ಪ್ರೆಸ್ ಮಾಡಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಅದಕ್ಕೆ ಚೆನ್ನಾಗಿ ಈ ಥರ ನಾದ್ಕೋಬೇಕು. ಸಾಫ್ಟಾಗಿ ಬರಬೇಕು ರೊಟ್ಟಿ ಅಂತ ಹೇಳಿ ಚೆನ್ನಾಗಿ ನಾದಿದ್ರೆ ರೊಟ್ಟಿ ಹರಿದೇ ಇದ್ದಂಗೆ, ಕಿತ್ತೋಗದೆ ಇರೋ ಥರ ಚೆನ್ನಾಗಿ ಬರುತ್ತೆ. ಮತ್ತು ಈ ಹಿಟ್ಟನ್ನು ರೊಟ್ಟಿ ಹಚ್ಚೋಕ್ಕೋಸ್ಕರ ಇಟ್ಕೊಂಡಿರೋದು ಒಣ ಹಿಟ್ಟು. ಹಂಚು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈ ಥರದ್ದೊಂದು ಕಾಟನ್ ಬಟ್ಟೆ ಕೂಡ ಇಟ್ಕೊಂಡಿದ್ದೀನಿ. ಇದು ರೊಟ್ಟಿಗೆ ಹಚ್ಚೋಕ್ಕೆ ಇದು. ಹೀಗೆ ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ರೊಟ್ಟಿ ಹಿಟ್ಟನ್ನು ತಗೊಂಡು ಈ ಥರ ಸ್ವಲ್ಪ ಅಗಲ ಮಾಡ್ಕೋಬೇಕು. ನಮಗೆ ಎಲ್ಲ ಈ ರೊಟ್ಟಿನ ಕೈಯಲ್ಲಿ ಬಡಿಯೋಕ್ಕೆ ಬರುತ್ತೆ, ನೀಟಾಗಿ ಬರೋದಿಲ್ಲ. ಹೀಗಾಗಿ ನಾವು ಲಟ್ಟಣಿಗೆಲ್ಲೇ ಮಾಡ್ಕೊಳ್ಳೋದು. ಪೂರ್ತಿ ಮಾಡಿ ಈ ಥರ ನಿಧಾನಕ್ಕೆ ತಗೊಂಡು ಹಂಚ ಮೇಲೆ ಹಾಕ್ಕೋಬೇಕು. ಈಗ ಈ ಹಿಟ್ಟು ಹಚ್ಚಬೇಕು, ನೀರು ಹಚ್ಚಬೇಕು. ಈ ಥರ ಕಾಟನ್ ಬಟ್ಟೆಯಲ್ಲಿ ರೊಟ್ಟಿ ಹಾಕಿದ ತಕ್ಷಣವೇ ರೊಟ್ಟಿಗೆಲ್ಲ ಹೀಗೆ ಒದ್ದೆ ಮಾಡಬೇಕು. ಮತ್ತು ಟರ್ನ್ ಮಾಡೋದು ಚಪಾತಿ ಮಾಡ್ದಂಗೆ. ಎಣ್ಣೆ ಗಿಣ್ಣೆ ಏನೋ ಹಾಕೋ ಥರ ಏನಿರಲ್ಲ. ತುಂಬ ಹೆಲ್ದಿಯಾಗಿರುತ್ತೆ. ಜೋಳದ ರೊಟ್ಟಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬದನೆಕಾಯಿ ಎಣ್ಗಾಯಿ ಜೊತೆಗೆ ಚೆನ್ನಾಗಿರುತ್ತೆ. ಆಮೇಲೆ ಗೋರಿಕಾಯಿ ಪಲ್ಯ ಜೊತೆ ಚೆನ್ನಾಗಿರುತ್ತೆ. ದಾಲ್ ಜೊತೆ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಅಂದರೆ ಚಟ್ನಿ ಪುಡಿ ಇದ್ರೂ ಸಾಕು, ತಿನ್ಬೋದು. ಪಲ್ಯಗಳು ಬೇಕು ಅಂತೇನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಜೋಳದ ರೊಟ್ಟಿ. ರೆಡಿ ಆಯಿತು ಜೋಳದ ರೊಟ್ಟಿ. ಈ ಥರ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು.